ಇವತ್ತು ವೇಮಗಲ್ ಕುರುಗಲ್ಲು ಪಟ್ಟಣ ಪಂಚಾಯತಿಯ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಇದೇ ತಿಂಗಳು 17ನೇ ತಾರೀಕು ಚುನಾವಣೆ. ಬಂಧುಗಳೇ, ಈಗೆಲ್ಲ ನಾವೆಲ್ಲ ಸನ್ನದ್ಧರಾಗಿದ್ದೀರಿ, ಇದಕ್ಕೆ ತಯಾರಾಗಿದ್ದೀರಿ. ಎರಡೂ ಪಕ್ಷದ ಮುಖಂಡರುಗಳು ಇವತ್ತೆಲ್ಲ ಇದ್ದಾರೆ. ನಮ್ಮ ಗೋವಿಂದರಾಜ್ ಸರ್ ನಮ್ಮ ಮುಖಂಡರು ಇದ್ದಾರೆ, ನಮ್ಮ ಹಿರಿಯರಿದ್ದಾರೆ, ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಹೆಚ್ಚುವರಿ ನಮ್ಮ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಒತ್ತು ಪ್ರಕಾಶ್ ಅಣ್ಣವರು ಎಲ್ಲ ಎರಡೂ ಪಕ್ಷದ ಎಲ್ಲ ಮುಖಂಡರುಗಳ ಒಂದು ಆಶೀರ್ವಾದದಿಂದ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ. ಇದು ನಮ್ಮ ಪ್ರಕಾಶ್ ಅಣ್ಣ ಹೇಳ್ದಂಗೆ ಕರ್ನಾಟಕದಲ್ಲಿ ಇವಾಗ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಏನು ಮೈತ್ರಿ ಅಭ್ಯರ್ಥಿ, ಮೈತ್ರಿ ಸರ್ಕಾರ ನೆಕ್ಸ್ಟ್ 28 ಬರೋದು ಕಾಯಮ್ಮು. ಹಾಗಾಗಿ ಎಲ್ಲ ಏನಿವತ್ತು ಸುಪ್ರೀಂ ಕೋರ್ಟು ಕರ್ನಾಟಕ ರಾಜ್ಯ ಕರ್ನಾಟಕಕ್ಕೆ ಭಯ ಬಂದ್ಬಿಟ್ಟಿದೆ. ಎಲ್ಲಿ ಇದು 3 ಬಲಾಬಲ ಇತ್ತು, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್. ಇವತ್ತು ಬಿಜೆಪಿ ಜೆಡಿಎಸ್ ಒಂದಾಗಿದ್ದಕ್ಕೆ ಕಾಂಗ್ರೆಸ್ ಇನ್ನು ಉಸಿರಾಡ್ತಾ ಇಲ್ಲ ಚುನಾವಣೆಗಳು ಅಂತೇಳಿ ನೆಪ ಹೊಡ್ಕೊಂಡು ಪೋಸ್ಟ್ಪೋನ್ ಮಾಡ್ತಾ ಇತ್ತು. ಇವತ್ತು ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ ರಾಜ್ಯ ಸರ್ಕಾರದ ಮೇಲೆ, ಚುನಾವಣೆ ಮಾಡಿ ತಾಕತ್ತಿದ್ರೆ ಅಂತ ಅವ್ರಿಗೆಲ್ಲ ನಡಕ ಬಂದ್ಬಿಟ್ಟಿದೆ. ಅದಕ್ಕಾಗಿ ಇದು ನಮ್ಮ ವೇಮಗಲ್ ಪಟ್ಟಣ ಪಂಚಾಯತಿ ಇಡೀ ಎಲ್ಲಾ ಚುನಾವಣೆಗೆ, ಕರ್ನಾಟಕದಾಗೋ ಚುನಾವಣೆಗೆ 28ರವರೆಗೆ ಏನಾಗ್ತದೆ ಅಲ್ಲಿವರೆಗೂ ದಿಕ್ಸೂಚಿ ಆಗ್ತದೆ. ದಯವಿಟ್ಟು ಸಮನ್ವಯತೆ ಕಾಪಾಡಿಕೊಂಡು ನಮ್ಮ ಅಭ್ಯರ್ಥಿಗಳನ್ನ 17 ಗೆಲ್ಸ್ಕೊಡ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಬೆಳ್ಕೊಡ್ತಾ ಇದ್ದೀನಿ. ನಾನು ಈ ಭಾಗದಲ್ಲಿ ಬಹಳಷ್ಟು ಸೇವೆ ಮಾಡಿದ್ದೇನೆ. ನಿಮ್ಗೆಲ್ಲ ಗೊತ್ತಿರ್ತದೆ, ಎಲ್ಲರಿಗೂ ಗೊತ್ತೇನಪ್ಪ. ನಾನು ಏನೇನು ನನ್ನ ಸೇವೆ ಇದೆಯೋ ಆ ಕೃತಜ್ಞತಾ ಪೂರ್ವಕವಾಗಿ ನಮ್ಮಲ್ಲಿ ಆಶೀರ್ವಾದ ಮಾಡೋದಿದ್ರೆ ದಯವಿಟ್ಟು ನಮ್ಮ ಅಭ್ಯರ್ಥಿಗಳು ಓಟ್ ಹಾಕಿ ನಮ್ಮ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಶಕ್ತಿ ಕೊಡ್ಬೇಕಂತ ಈ ಸಂದರ್ಭ ಕೊಡ್ತಾ ಇದ್ದೀನಿ. ಪ್ರತಿ ಗ್ರಾಮಗಳಿಗೂ ಬರ್ತೀನಿ. ಪ್ರತಿ ಗ್ರಾಮದಲ್ಲಿ ನನಗೆ ಸಂಪರ್ಕ ಇದೆ. ನಾನು ಏನು ರಾಜಕೀಯ ಮಾಡೋದಿಲ್ಲ. ಈಗಾಗಲೇ ಕುರುಗಲ್ಲಲ್ಲಿ ನಾನು ಮಾತಾಡಿದ್ದೀನಿ ನಮ್ಮ ಸುಬ್ರಹ್ಮಣ್ಯ ಪರವಾಗಿ. ಮಂಜು ಅಣ್ಣ ಅವ್ರಿಗೆ ಕೈ ಕಾಲಿಟ್ಕೊಂಡಿದ್ದೀನಿ, ಅವ್ರಿಗೆಲ್ಲ ವಾಪಸ್ ತಗೊಂಡಿದ್ದಾರೆ. ಇನ್ನೂ ಏನು ಸ್ವಲ್ಪ ಒಂದು ಹೆಜ್ಜೆ ಆ ಕಡೆ ಇಟ್ಟಿದ್ದಾನೆ, ಅವ್ರಿಗೂ ಇದು ಮಾಡ್ತೀನಿ. ಆಮೇಲೆ ಮಲಪ್ನಳ್ಳಿಯಲ್ಲೇ ಮಾತಾಡಿ ಏನೋ ಒಳ್ಳೆ ಕೆಲಸ ಮಾಡಿದ್ದೀರಿ ನಮ್ಮ ಶ್ರೀನಾಥಣ್ಣ ಅವರು. ಆ ಕುರಳಲ್ಲೂ ಸಮಸ್ಯೆ ಇತ್ತು. ಆಮೇಲೆ ನಮ್ಮ ಗೋವಿಂದರಂಜನ್ ಗಾಯಣ್ಣವರ ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸನ್ನದ್ಧರಾಗಿ ಏನ್ ನೀವು ಒಪ್ಕೊಂತೀರ ನಾವು ಮೈತ್ರಿಗೆ, ದಯವಿಟ್ಟು ಅಪಸ್ವರ ಬೇಡ, ನೀವೆಲ್ಲ ವ್ಯಕ್ತಿ ಪ್ರತಿಷ್ಠೆಗಳು ಬೇಡ, ಭಿನ್ನಾಭಿಪ್ರಾಯಗಳು ಬೇಡ, ಸಮನ್ವಯತೆ ಕಾಪಾಡ್ಕೊಳ್ರಿ, ಒಗ್ಗಟ್ಟು ಬಲ ಇದೆ ಅಂತ ಹೇಳಿ ನೀವೆಲ್ಲ ಆಶೀರ್ವಾದ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಕೋರ್ಕೊತಾ ಇದ್ದೀನಿ. ಮತ್ತೆ ಥ್ಯಾಂಕ್ ಯು.